ಸೊ ಇವಾಗಲೇ ಮಾರ್ಕೆಟಲ್ಲಿ ಇದ್ದೀವಿ ನಮ್ಮ ಬ್ರದರ್ ಕಾರ್ಗೆ ಹೂವಕ್ಕೆ. ಈ ಥರ ಹೂವು ನೋಡಿದ್ದೀವಿ, ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಅಂದ್ಕೊಂಡು ನೋಡೋಣ ಯಾವುದು ಕಮ್ಮಿ ಆಗುತ್ತೆ ಅದು ತೊಗೊಂಡು ಹೋಗೋದೆ. ಅದಕ್ಕೆ 1800 ಏನೋ ಚೇಂಜ್ ಹೇಳಿದ್ದಾರೆ. ನಮ್ಮ ಬ್ರದರ್ ಮಾತಾಡಿದ್ರೆ 1000 ರೂಪಾಯಿ ತೊಗೊಂಡ್ಬಿಡ್ತಾರೆ ಇದನ್ನೆಲ್ಲ. ನಮ್ಮ ಬ್ರದರ್ಗೆ ಆ ಟ್ಯಾಲೆಂಟ್ ಇದೆ. ಫೈನಲಿ ಯಾರ ತೊಗೊಂಡ್ವಿ, 1800 ಅಂದರು. 800 ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ವಿ. ಆರ ಒಂದು ಚೆನ್ನಾಗಿದೆ, ಪೋಲೋ ನೀಟಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇದನ್ನೇ ತೊಗೊಂಡ್ವಿ. ಸೊ ಇನ್ನೊಂದು ನೋಡಿದ್ವಿ, ಅಲ್ಲಿದೆ ನೋಡ್ರಿ, ಇದು ನೋಡಿದ್ವಿ. ಬಟ್ ಸೆಂಟ್ರಲ್ ಎಲ್ಲೋ ಇತ್ತು ಅಂತ ಬೇಡ ಅಂದ್ಬಿಟ್ಟು ವೈಟು ಇರಲಿ ಅಂತ ತೊಗೊಂಡ್ವಿ. ಲೆಟ್ಸ್ ಗೋನಾ ಬ್ರದರ್, ಲೆಟ್ಸ್ ಗೋ. ಸೊ ನೋಡಿದ್ರಲ್ಲ, ಹೂವು ಎಲ್ಲ ತಂದ್ವಿ. ಸೊ ಇವಾಗ ಅವ್ರದ್ದು ಹೆಡ್ಲೈಟ್ಗೆ ಬಫರಿಂಗ್ ಮಾಡ್ಸೋಕೆ ಬಂದಿದ್ದೀವಿ ಹೊಸಕೆರಳ್ಳಿಗೆ. ಸೊ ರಿಮೂವ್ ಮಾಡಬೇಕು, ಕಾಯ್ತಾ ಇದ್ದೀವಿ. ಒಂದು ಪಾರ್ಟ್ಸ್ ಮಿಸ್ ಆಗಿಬಿಟ್ಟಿದೆ, ನಮ್ಮ ಬ್ರದರ್ ಹೋಗಿದ್ದಾರೆ ತರೋಕ್ಕೆ. ಸೊ ತನ್ನ ಮೇಲೆ ಬಫರಿಂಗ್ ಮಾಡ್ತಾರೆ. ಬಫರಿಂಗ್ ಆದಮೇಲೆ ಇರೋ ಕೆಲಸ ಏನಂದರೆ ಒಂದು ಸ್ಟಿಕ್ಕರಿಂಗು ಮತ್ತು ಒಂದು ವಾಷಿಂಗು. ಅದು ಬಿಟ್ಟರೆ ಗ್ರಿಲ್, GT ಗ್ರಿಲ್ ಎಲ್ಲ ಹಾಕಬೇಕು. ಸೊ ಅದಿನ್ನೂ ಹಾಕಿಲ್ಲ, ನಮ್ಮ ಬ್ರೌನ್ ಇಲ್ಲೇ ಮಲಗಿದ್ದಾರೆ, ಅದಿನ್ನೂ ಹಾಕಿಲ್ಲ. GT ಗ್ರಿಲ್ ಒಂದು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಇನ್ನು ಸಾಯಂಕಾಲ ಪೂಜೆ ಅಂತ ಹೇಳೋರು ನಮ್ಮ ಬ್ರೋ. ನೋಡಬೇಕು ಇವತ್ತೇ ಮಾಡ್ತಾರಲ್ಲ ನಾಳೆ ಮಾಡ್ತಾರ ಅಂತ. ವೇಟ್ ಆ್ಯಂಡ್ ವಾಚ್. ವೇಟ್ ಇನ್ನೊಂದು ವಿಡಿಯೋ ಜೊತೆ. ಸೊ ಈಗ ಕಾರ್ಗೆ ಅವರ ದೇವರ ಹೆಸರು ಹಾಕ್ಸ್ತಿದ್ದಾರೆ, ಚೆಲುವರಾಯ ಸ್ವಾಮಿ ಅಂತ, ಇಲ್ಲೇ. ಸೊ ಇದೆಲ್ಲ ಆದಮೇಲೆ ವಾಷಿಂಗ್ ಮಾಡಿಸಿ, ಇದು ಬಫರಿಂಗ್ ಎಲ್ಲ ಆದಮೇಲೆ ಹೋಗಿ ತಂದು ಫಿಟ್ಟಿಂಗ್ ಮಾಡಿಸ್ಬಿಟ್ರೆ ಮುಗೀತು ನೋಡ್ರಿ. ಅಲ್ಲಿ ಓಪನಿಂಗ್ ಮಾಡಿದ್ರು, ಸೆಂಟ್ರಿಗೆ ಹಾಕಿದ್ರು ನೀಟಾಗಿ. ಡನ್. ಇದೇ ಸ್ಟಿಕ್ಕರ್ ಅಂಗಡಿಲಿ ನಾವು ಹಾಕ್ಸ್ತಿರೋದು, ದಿವಾ ಹಟ್ಸ್ ಅಂತ. ಅದು ನಮ್ಮ ಶ್ರೀನಿವಾಸ ನಗರದಲ್ಲಿರೋದು. ಅದ್ರ ಲೊಕೇಶನ್ ನಾನು ಹಾಕಿರ್ತೀನಿ, ನೋಡಿ ಬೇಕಂದರೆ. ಚೆನ್ನಾಗಿ ಮಾಡ್ತಾರೆ, ನೀವು ಬೇಕಾದರೆ ಬಂದು ಹಾಕ್ಸ್ಕೊಳ್ಳಿ. ನಾವೆಲ್ಲ ಇಲ್ಲೇ ಹಾಕ್ಸೋದು, ಯಾವ ರೆಗ್ಯುಲರ್ ಆಗಿ ಯಾರಾದ್ರೂ ಕಾರು ಗಾಡಿ ಏನಾದರೂ. ಸೊ ಇಲ್ಲಿ ಡೀಸೆಲ್ ಅನ್ನೋದೊಂದು ಹಾಕ್ಸ್ತಾ ಇದ್ದೀವಿ. ಅವ್ನು ಫಸ್ಟ್ 70K ಮಾಡಿದ, ಆದ್ಮೇಲೆ ಚಾನಲ್ ಸ್ಟ್ರೈಕ್ ಆಗಿ ಇನ್ನೊಂದು ಚಾನಲ್ ಮಾಡಿದ್ರೆ ಇವಾಗ ಮತ್ತೆ ಹಳೆ ಚಾನಲ್ ನೋಡಿ. ಇದರಲ್ಲಿ ಡೀಸೆಲ್ ಅಂತ ಹಾಕ್ಸ್ತಾ ಇದ್ದಾರೆ. ಪರ್ಫೆಕ್ಟಾಗಿ ಬಂತು ಸೆಂಟ್ರಿಗೆ, ಅಲ್ಲ ಬ್ರದರ್? ಹಾಂ ಪರ್ಫೆಕ್ಟ್. ಆದರೆ ಇದನ್ನ ನೋಡಿ ಯಾವನಾರು ಪೆಟ್ರೋಲ್ ಹಾಕರೆ ಏನು ಮಾಡ್ತೀರಾ? ಮುಕ್ಕು ಕುಡಿತು ನಮಗೆ. ಬ್ರದರ್ ನೋಡಿ, ವಿಡಿಯೋದಲ್ಲಿ ಮ್ಯಾಚ್ ಆಗ್ತೈತೆ ಅದು. ಮಸ್ತಾಗಿ ಕಾಣ್ತೈತೆ ವಿಡಿಯೋ, ಮಸ್ತಾಗಿ ಮ್ಯಾಚ್ ಆಗ್ತೈತೆ. ಸೊ ಗಾಡಿ ಮೇಲೆ ನಾವು ಗಾಡ್ಸ್ ಪ್ಲ್ಯಾನ್ ಅಂತ ಬೇರೆ ಹಾಕ್ತಿದ್ರು. ಯಾಕೆಂದರೆ ದೇವರ ಆಟ ಅಲ್ವಾ, ದೇವ್ರ ಪ್ಲ್ಯಾನ್ ಇವೆಲ್ಲ. ನಮ್ದೆಲ್ಲ ಏನಿಲ್ಲ, ದೇವ್ರಿಂಥದ್ದು ಈ ಟೈಮ್ ತೊಗೋಬೇಕು ಅಂತಿದ್ರೆ ನಾವು ತೊಗೊಳ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ನಾವು ಗಾಡ್ಸ್ ಪ್ಲ್ಯಾನ್ ಅಂತ ಹಾಕಿದ್ದೀವಿ. ನಾವು ಆಯಿತು ಸ್ಟಿಕ್ಕರಿಂಗು. ಬಟ್ ಮೇನ್ ಥಿಂಗೇ ನಾವು ಬಿಡೋದು ತಪ್ಪು. ಯಾರು ಅಂದರೆ ನಮ್ಮ ಬಾಸ್ ಆಂಜನೇಯ ಅವ್ರದ್ದು. ಇಲ್ಲ ಹಾಕ್ತೀರಾ ಬ್ರದರ್? ಇರಿ, ನ್ಯೂಟ್ಲ್ ಹಾಕ್ಲಾ? ನ್ಯೂಟ್ಲ ಇದೆ. ಎಲ್ಲ ಹಾಕೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಾ? ಇಲ್ಲ ಹಾಕೋಣ ಅಂತ ಒಂದು ಬಟ್ಟೆ ಇಸ್ಕೊಂಬಂದು. ಹಾಂ ಬಟ್ಟೆ ನಮ್ಮ ಬ್ರದರೇ ಹಾಕ್ಬೇಕು ಅಂತ ಅವರೇ ತಂದು ಅವರೇ ಹಾಕ್ತವ್ರೆ. ಜೈ ಆಂಜನೇಯ. ನಾನು ಅವ್ರಿಗೆ ಹೇಳಿದೆ, ನೀಟಾಗಿ ಮೀಟ್ರಲ್ಲಿ 120 ಮುಚ್ಬಿಡೋಣ, ಆಮೇಲೆ ನುಗ್ಗಿದ್ರೆ ಮಜಾ ಇರುತ್ತೆ ಅಂತ. ಯಾರು ಕೇಳ್ತಾ ಇಲ್ಲ ಬಾಯ್ಸು. ಅದೆಲ್ಲ ಕೈ ತೆಂಗೆ ಜಯ ಜೈ ಜೈ. ಶಿವ ಅವರು ಕೂಡ ಎಲ್ಲ ಇದ್ದಾರೆ ನೋಡ್ರಿ, ಯುನಿಕ್ ಆಗಿದ್ದಾರೆ ನಮ್ಮ ಶಿವ ಅವರು. ಈ ಥರದ ಎಲ್ಲೂ ನೋಡಿರಲಿಲ್ಲ ಡ್ರೀಮ್ ಕ್ಯಾಚರ್ನ, ಮಸ್ತಿದೆ. ಸೊ ಇವಾಗ ಕಾರ್ ವಾಷಿಂಗ್ ಬಂದಿದ್ದೀವಿ. ವಾಷಿಂಗ್ ಎಷ್ಟಾದಮೇಲೆ ಇದಕ್ಕೆ ನಾವು ಮುಂದೆದು ಹೆಡ್ಲೈನ್ದೆಲ್ಲ ಹಾಕ್ಸ್ಬೇಕು. ಅಂಡರ್ ಬಾಡಿ ಏನಾರು ಆಗಿದೆಯಾ ಅಂತ ನೋಡ್ತಾ ಇದ್ದೀವಿ. ಮಾಮೂಲಿ ಕೆಸರಾಗಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ನೋಡ್ರಿ. ಅಣ್ಣ ಈಗ ನೀರು ಹೊಡಿತಾರೆ, ಈ ಕಡೆ ಬಂದ್ಬಿಡಿ. ಕೆಸರು ಬಿಟ್ಟರೆ ಬೇರೆ ಏನಿಲ್ಲ. ಅಣ್ಣ ಚೆನ್ನಾಗೈತೆ ಅವ್ರ ಕಾರ್ನ ಮಾತ್ರ ನೋಡ್ರಿ. ಇದೊಂದೇನೋ ಹೊಡೆದಾಗಿದೆ ಅಷ್ಟೇ ಬ್ರದರ್, ಈ ಗಾಡಿಗೆಲ್ಲ ಹೊಡೆದಾಗಿದೆ ಅದೊಂದಷ್ಟೇ. ಮೇಜರ್ ಅಂತ ಅವೆಲ್ಲ ಮೈನರ್, ಅವೆಲ್ಲ ಏನಾಗಲ್ಲ. ಟೈರ್ ನೋಡ್ಬೋದು. ಅನ್ನ ಸ್ಟಾರ್ಟ್ ಮಾಡ್ರು ನೀರು ಹೊಡಿಯೋಕ್ಕೆ. ಸೊ ಈಗ ರಪ್ಪ 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 ಅಂತ ನೀರು ಹೊಡೆದ್ಬಿಡೋದೆ. ಕಾರಿನ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ನಿಮಗೆ? ನೀವು ಅಬ್ಸರ್ವ್ ಮಾಡಿರಲ್ಲ ಯಾರೂ. ಚಿದು 24 ಯಾರೋ ಇದನ್ನ ಅಬ್ಸರ್ವ್ ಮಾಡಿರಲ್ಲ ಅಂದ್ಕೊತೀನಿ. ಇದೊಂದು ಸ್ಪೆಷಾಲಿಟಿ ಈ ಕಾರಲ್ಲಿ. ಫೈನಲಿ ಕಾರ್ ಪೂರ್ತಿ ವಾಶ್ ಆಯಿತು. ನೀಟಾಗಿ ಸ್ನೋಫಾಲೆಲ್ಲ ಹಾಕಿಲ್ಲ, ವಾಶ್ ಮಾಡಿಕೊಟ್ಟವ್ರೆ. ಈಗ ಹಳೇದು ಗ್ರಿಲ್ನ ತೆಗ್ದು ಇದಕ್ಕೆ GT5 ಹೊಸ ಗ್ರಿಲ್ ಹಾಕಿದ್ದೀವಿ.
ಇನ್ನೊಂದು ಈ ಲೈಟ್ ಹಾಕ್ಬಿಟ್ರೆ ಗಾಡಿ ನೀಟಾಗಿ ಕಾಣುತ್ತೆ. ಲೈಟ್ ಹಾಕಿದ್ಮೇಲೆ ಹೆಂಗಿರುತ್ತೆ ಅನ್ನೋ ಫುಟೇಜ್ ಹಾಕ್ತೀನಿ ನೋಡಿ ಇವಾಗ.